ಹಾಂ. ಆಮೇಲೆ ಅವು ಹಳ್ಳ ಇದೇನಲ್ಲ ಈ ಕಡೆ ಅಲ್ಲಿ ಮಾತ್ರ ಕರಡಿ ಅದೇನ ಪಿಸ್ತಲ್ ಕರಡಿ. ಹಾಂ ಹಾಂ. ಆನೆಗಳು ಜಾಸ್ತಿ ಇಲ್ಲ ಹೋಗ್ಲಾ? ಆನೆ ಈ ಕಡೆ ಬರೋದಣ್ಣ ಜಾಸ್ತಿ, ಆ ಕಡೆ ಜಾಸ್ತಿ. ಹಾಂ ಸುಣ್ಘಟ್ಟ. ಹಾಂ. ಯಾಕೆ ಸುಬ್ಬಿ ಮಾತಾಡು ಏನು? ಇರ್ಲಿ ಮಾತಾಡು ಬೇಡವಾ? ಸುಬ್ಬಿ ಮಾತಾಡಿರ್ಲಿ, ನೋಡಿಲಿ ಮಾತಾಡಿರ್ಲಿ. ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ ಏನು ಸಗದ ಕಾಣ್ತಾ ಇದೆ. ಇಲ್ಲಿಂದ ಸುಂದರತೆ ಎಲ್ಲ ಸಖತ್ತ ಕಾಣ್ತಿದೆ. ಈ ಬೆಟ್ಟದ ಹೆಸರು ಗವಿಗಂಗಾಧರೇಶ್ವರನ ಬೆಟ್ಟ ಅಂತ. ಇದಕ್ಕೆ ತುಂಬ ವರ್ಷದ ಇತಿಹಾಸ ಇದೆ. ನೀವು ಆ ಕಡೆ ಕಾಣ್ತಾ ತೋರಿಸಿ. ಸಕ್ಕದಾಗಿದೆ. ಈ ಕಡೆ ನೋಡಿದ್ರೆ ಮಾವುತೂರು ಕೆರೆ. ಇಲ್ಲಿ ಬಾಣದ ಮಾರಮ್ಮ ಬೆಟ್ಟ ಕಾಣಿಸ್ತಿದೆ. ಇದು ಮುದುವಾಡಿ ಬೆಟ್ಟ. ಇಲ್ಲಿಂದ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ದೇವಸ್ಥಾನ ತೋರಿಸ್ತೀನಿ. ಮಾವತ್ತೂರು ಕೆರೆ. ಇಲ್ಲಿಂದ ಆಲ್ಮೋಸ್ಟ್ ಫುಲ್ ಕವರ್ ಆಗುತ್ತೆ. ತುಕಣಿದು. ಹಾಂ. ಆಲ್ಮೋಸ್ಟ್ ಸರೌಂಡ್ ಕಾಣುತ್ತೆ. ಇದು ಕನಕಪುರ. ಬಾಣದ ಬೆಟ್ಟ. ಜೈನ್ ಕಾಲೇಜು ದಯಾನಂದ ಎಲ್ಲ ಕಾಣ್ತಾರೆ. ಹಾಂ ಅರವಳ್ಳಿ ದಯಾನಂದ ಸಾಗರ್ ಕಾಣುತ್ತೆ ಎಲ್ಲ ಇಲ್ಲಿಂದ ಈ ಕಡೆ ಇದೆ. ಹಾಂ ಸೆಂಟ್ರ್ ಪ್ಲೇಸ್ ಇದು.
ವರ್ಷದ ಇತಿಹಾಸ ಇದೆ ಅದು ಹೇಳಿ. ಸರ್ ಇದು ಒಂದು 500 ವರ್ಷದ ಇತಿಹಾಸದಿದ್ದು, ಚೌಡ್ರ ಕಾಲದ್ದು. ಇದು ಗುತ್ತುಣಸೆ ಗ್ರಾಮ, ಹಾರೋಹಳ್ಳಿ ತಾಲೂಕು, ಮರ್ಲೋಡಿ ಹೋಬಳಿ. ಇಲ್ಲಿ ಗುತ್ತುಣಸೆಯಿಂದ 2 ಕಿಲೋಮೀಟ್ರ್ ಮೇಲೆ ಬರಬೇಕು. ಇಲ್ಲಿ ಗಂಗಾಧರೇಶ್ವರ ಬೆಟ್ಟ ಇದಾಗಿದೆ. ಇದರೊಳಗೆ ಏನಾದ್ರು ಮಳೆ ಬಂದಿಲ್ಲ ಅಂದರೆ ಪೂರ್ವದಲ್ಲಿ ಆವತ್ತಿನ ಇದರಲ್ಲಿ ಅಕ್ಕಪಕ್ಕ ಹಳ್ಳಿಯವರು ಮಳೆ ಏನಾದ್ರು ಬಂದಿಲ್ಲ ಅಂತ ಅಂದರೆ ಬಂದಿಲ್ಲಿ ಪೂಜೆ ಮಾಡಿಕೊಂಡು ಇದ್ರ ಪ್ರಸಾದ ಕೇಳ್ಕೊಂಡು ಹೂವು ಒಡ್ಡಿ ಪ್ರಸಾದ ಮಾಡಿ 4 ಜನಕ್ಕೆ ಅನ್ನದಾನ ಮಾಡಿ ಹೋಗೋ ಅಷ್ಟೊತ್ತಿಗೆ ಮಳೆ ಬರ್ತಿತ್ತು. ಆ ಪಪ್ತಿ ಇವತ್ತು ಮಡಿಕೊಂಡಿದ್ದಾರೆ. ಇಲ್ಲಿ 7-8 ಗ್ರಾಮಕ್ಕೆ ಸೇರಿದೆ ಇದು. ಎಲ್ಲ ಅಕ್ಕಪಕ್ಕದ ಗ್ರಾಮದವರೆಲ್ಲ ಬರ್ತಾರೆ. ಬಂದ್ಬಿಟ್ಟು ವರ್ಷಕ್ಕೊಂದು ಸಾರಿ ಪೂಜೆ ಮಾಡಿಸ್ತಾರೆ. ಕೆಲವ್ರು ಏನಾದ್ರು ಕಷ್ಟ ಏನಾರು ಐತೆ ಅಂತ ಅಂದರೆ ಬಂದು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬರ್ತಾರೆ. ಇಲ್ಲೇನು ಬೇರೆ ಥರ ಏನು ಇದೇನಿಲ್ಲ, ಪೂಜೆ ಮಾಡಿಸ್ತಾರೆ. ಸ್ವಾಮಿ ಕೈ ಮುಗಿದ್ಬಿಟ್ಟು ಇದು ಮಾಡ್ಕೊಯ್ತಾರೆ. ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ. ಇಲ್ಲೂ ಸುಮಾರು ಜನ ಇಲ್ಲಿ ಅವ್ರು ಒಳ್ಳೆಯದಾಗಿರೋವಂಥವ್ರು ಇಲ್ಲಿ ಅನುಕೂಲ ಸಹ ಮಾಡಿಕೊಟ್ಟಿದ್ದಾರೆ ನಮಗೆ. ಅವ್ರು ಬಂದು ಕೇಳ್ಕೊಂಡಿದ್ದಾರೆ, ಈ ಥರ ಏನೋ ತೊಂದರೆ ಇದೆ ಇದು ಅಂತ. ಪೂಜೆ ಮಾಡಿಸ್ಕೊಂಡು ಹೋಗಿ ಸ್ವಾಮಿನ ಏನೋ ಬೇಡ್ಕೊಂಡು ಹೋಗಿ ಇದು ಅಂತ ಅಂದಾಗ ಬೇಡ್ಕೊಂಡು ಹೋಗಿದ್ದಾರೆ. ಒಂದು ವಾರದಲ್ಲೇ ಅವ್ರ ಕೆಲಸ ಆಗಿದೆ. ಇಲ್ಲಿ ಮೈಕ್ ಸೆಟ್ ಇರಲಿಲ್ಲ, ಏನೋ ನಿಮ್ಮ ದೆಸೆಯಿಂದ ಏನೋ ಒಂದು ಅನುಕೂಲ ಇದು ಒಂದಕ್ಕೆ ಪಾಪ ಅವರು ಹತ್ತಾಳು ಅನುಕೂಲ ಆಗುತ್ತೆ ಅಂತ ಅದು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಅಡುಗೆ ಮನೆ ಮಳೆ ಬಂದರೂ ಭಕ್ತಾದಿಗಳು ನೆನೀತಿದ್ರು. ಅದಕ್ಕೆ ಭಕ್ತಾದಿಗಳೆಲ್ಲ ಸೇರಿ ಅಲ್ಪ ಸ್ವಲ್ಪ ಏನೋ ಅವ್ರ ಕೈಲಾದ ಸಹಾಯ ಮಾಡಿ ಮನೆ ಮಾಡಿಕೊಟ್ಟಿದ್ದಾರೆ. ಹಿಂಗೆ ಇಲ್ಲಿ ಊದ ಗಿಡ ಇವೆಲ್ಲ ಏನೂ ಇರ್ತಿರ್ಲಿಲ್ಲ, ನೀರು ಇರ್ತಿರ್ಲಿಲ್ಲ. ದಾನಿಗಳೆಲ್ಲ ಸೇರಿಬಿಟ್ಟು ಇಲ್ಲಿ ಅಲ್ಪ ಸ್ವಲ್ಪ ಕೊಟ್ಟು ಇಲ್ಲಿ ಮುಂದೆ ಎಲ್ಲ ಬಂದು ಹಾಗೆ ಹೋಗ್ತಿದ್ರು. ಊಟ ಇರ್ತಿರ್ಲಿಲ್ಲ, ನೀರು ಇರ್ತಿರ್ಲಿಲ್ಲ, ಇಲ್ಲೇನು ಇದಿರ್ತಿರ್ಲಿಲ್ಲ. ಬಂದರೆ ನಾವು ನೀರು ಎತ್ಕೊಬರ್ಬೇಕು, ಮತ್ತು ಹಂಗೆ ಇದು ಮಾಡ್ಕೋಬೇಕಿತ್ತು. ಇವತ್ತು ನೀರು ಸೌಲಭ್ಯ ಇದೆ, ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ, ಅನುಕೂಲ ಇದೆ. ಅಂದರೆ ದಯವಿಟ್ಟು ಯಾರೇ ಆಗಲಿ ಬಂದರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೂ ಗಲೀಜು ಮಾಡಬೇಡಿ. ಇಲ್ಲಿ ಯಾಕೆ ಅಂತ ಅಂದರೆ ಪರಿಸರ ಹಾಳು ಮಾಡಬಾರ್ದು. ಇಲ್ಲಿ ಅರಣ್ಯ ಇಲಾಖೆದ್ರವರು ಹಿಂಗೆಲ್ಲ ಹಾಳು ಮಾಡಿದ್ದು ಅಂದರೆ ನಮ್ಮನ್ನು ಬಿಟ್ಕೊಡಲ್ಲ. ನಾವು ಎಷ್ಟು ನೀಟಾಗಿ ಮಡಿಕೋತೀವಿ ಅಷ್ಟು ನಮಗೂ ಉಪಯೋಗ ಇದೆ. ಭಕ್ತಾದಿಗಳು ಕೆಲವರು ಬಂದು ಹೋಗಿ ನೀವು ಒಂದು ಸಾರಿ ಬಂದು ಮತ್ತೆ ಇದು ಮಾಡೋ ಅಷ್ಟೊತ್ತಿಗೆ ನಿಮಗೆ ಗೊತ್ತಾಗುತ್ತೆ. ಇಲ್ಲೇನು ಯಾರು ಜಾದು ಇಲ್ಲ, ಏನು ಇದಿಲ್ಲ, ಸ್ವಾಮಿ ತಾವು ಇದು ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ನೀವು ಬರೋದಕ್ಕೆ ನಿಮಗೆ ಅಭಿಪ್ರಾಯ ಗೊತ್ತಾಗುತ್ತೆ. ಆ ಥರ ಸತ್ಯವ ಸ್ವಾಮಿ ಇದು. ಈ ಇತಿಹಾಸದಲ್ಲಿ ಇದು ಗಂಗಾಧರೇಶ್ವರ ಅಂತ ಇದು ಮಾಡ್ತಿದ್ದಾಗ ಬರಗಾಲ ಬಂದಂಥ ಕಾಲದಲ್ಲಿ ಯಾರೋ ಬಂದು ಹಿಂಗೆ ಇದು ಮಾಡ್ಬಿಟ್ಟು ರಾಗಿ ಕೇಳಿದ್ರಂತೆ. ಆವಾಗಿಲ್ಲ, ನಾನು ಕೊಡೋದಿಲ್ಲ, ಗಂಗಾಧರಪ್ಪನ ಬೆಟ್ಟ ಮಂಜು ಮೇಯ್ದ್ರೆ ಮಾತ್ರ ಕೊಡ್ತೀನಿ, ಇಲ್ಲವ್ರು ಇಲ್ಲ ಅಂತ ಅಂದ್ರಂತೆ. ಅಂಥ ದಿವಸ ಹುಡುಗರು ಎಲ್ಲ ಸೇರಿಕೊಂಡು ಹೊಗೆ ಹಾಕಿ ಬೆಟ್ಟ ಮಂಜು ಮೇಯ್ತದ ನೋಡು ಅಂತ ಇದು ಮಾಡಿಬಿಟ್ಟು ಅವ್ರು ತಾವು ರಾಗಿ ಆಳಿಸ್ಕೊಂಡ್ರಂತೆ. ಸಾಯಂಕಾಲನೇ ಮಳೆ ಬತ್ತಂತೆ. ಸ್ವಾಮಿ ನಂಬಿಕೆ ಮೇಲೆ ಆ ಯಪ್ಪ ಕಣಜದಲ್ಲಿ ರಾಗಿ ಎಲ್ಲ ತುಂಬಿಕೊಟ್ಟಿದ್ದಾನೆ. ಆದರೆ ಸಾಯಂಕಾಲದ ಹೊತ್ತಿಗೆ ಮಳೆ ಬಂದಿದೆ. ಆ ಥರ ಎಲ್ಲ ಇವತ್ತು ಹಿರಿಯೋರಿದ್ದಾರೆ, ಅವರೆಲ್ಲ ಹೇಳ್ತಾ ಇದ್ದಾರೆ, ನೋಡಿ ಈ ಥರ ಸತ್ಯವಾದ ನಮ್ಮಪ್ಪ, ಆದರೆ ನಮ್ಮ ಕೈಲಿ ನಡ್ಕೋಕ್ಕಾಗಲ್ಲ, ಇದಾಗದೆ ನೀವು ಯುವಕರು ಹೋಗಿ ಇದು ಮಾಡಿ ಆ ಸ್ವಾಮಿನ ನೀವು ಕ್ಲೀನಾಗಿ ಇದು ಮಾಡ್ಕೊಂಡು ಬನ್ನಿ ಅಂತ ಹೇಳಿ ತಿಳುವಳಿಕೆ ಕೊಡುವಂಥವ್ರು ಇದ್ದಾರೆ. ಈ ಅಕ್ಕಪಕ್ಕದಲ್ಲೇ ಆಗಲಿ ಇದರಲ್ಲೇ ಆಗಲಿ. ಈಗ ಇಲ್ಲಿ ಎದುರಿಗಿರುವಂಥದ್ದು ಬಸವೇಶ್ವರನ ದೇವಸ್ಥಾನ, ಅದು ಬಂಡಳ್ಳಿ ಬಸಪ್ಪ ಅಂತ ಹೇಳ್ತಾರೆ. ಅದು ಏನಿದ್ರು ಬಂಡಳ್ಳಿಯವರು ಹಬ್ಬ ಮಾಡಿದಾಗ ಇದಾಗಿ ಬರ್ತಾರೆ. ಅವ್ರು ಎಷ್ಟೋ ಸಾರಿ ಇದು ಮಾಡ್ಕೊಂಡು ಕೇಳಿದ್ರು, ಇಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಒಂದು ಇದು ಅಂತ. ಆಗಲ್ಲ ಅಂದರು. ಲಾಸ್ಟ್ಗೆ ದೇವಸ್ಥಾನ ಮಾಡಿಸ್ತು. ಬಸಪ್ಪನ ಕೊಡಿಸಿ ಅಂದು ಹ್ಞೂ ಅಂದಿದ್ರು. ಮತ್ತೆ ಅವ್ರಿಗೆ ಏನಿದಾಯಿತು ಕಡೆಗೆ ಅವರೇ ಫೋನ್ ಮಾಡಿ ಸ್ವಾಮಿ ಬಸಪ್ಪನ ಕೊಡಿಸ್ತೀವಿ ಬನ್ನಿ ಅಂತ ಅಂದ್ಬಿಟ್ಟು ಅವ್ರ ಇದರಿಂದನೇ ಕೈಯಿಂದ ಇದು ಮಾಡಿ ಬಸಪ್ಪನ ತಗೊಟ್ಟಿದ್ದಾರೆ. ಅದು ಅವ್ರ ಇದರಲ್ಲೇ ಈಗ ನೆನಪಾಗಿ ಅವಾಗ ಬಸಪ್ಪ ಅಂತ ಚಿಕ್ಕದು ಇತ್ತು, ಇವತ್ತು ಬೇರೆ ವಿಗ್ರಹ ತಂದು ಮಡಗಿದ್ದೀವಿ. ಅವ್ರ ಸರಿ ನೆನಪಾಗಿ ಇವತ್ತು ಎಷ್ಟೇ ಹಳೆ ವರ್ಷದ್ದಾದ್ರೂ ಅವ್ರ ಹೆಸರು ಕರೆಕ್ಟಾಗಿ ಉಳ್ಕೋತು. ಗವಿದು ಹೇಳಿ. ಈ ಕೆಳಗೆ ಇಲ್ಲಿಂದ 1.5 ಕಿಲೋಮೀಟ್ರ್ ಒಂದು ಗವಿ ಇದೆ. ಆ ಗವಿಯೊಳಗೆ ಒಂದು ಲಿಂಗು ಇದೆ, 2 ಜೋಡಿ ಲಿಂಗು ಇದೆ, ಒಂದು ಬಸವಣ್ಣ ಇದೆ, ಒಂದು ವಿಘ್ನೇಶ್ವರ ಐತೆ. ಅಲ್ಲಿ ಒಂದು ಸ್ವಲ್ಪ ದೂರ ಒಳಗೆ ಹೋಗಬೇಕು. ಅಂದರೆ ಯಾರೇ ಆದರೂ ಹೋಗುವಾಗ ಒಂದು ಸ್ವಲ್ಪ ಸುತ್ತ ಇದು ಮಾಡ್ಕೊಂಡು ಹೋಗಿ. ಯಾಕೆ ಅಂತಂದರೆ ಗಿಡ ಇವೆಲ್ಲ ಇದೆ, ನೀಟಾಗಿ ಹೋಗಿ ಇದು ಮಾಡಿ. ಆದರೆ ಯಾರೇ ಆಗಲಿ ಕಾಡು ಬೆಂಕಿ ಇಕ್ಕೋದಾಗಲಿ ಇದು ಮಾಡೋದಾಗಲಿ ದಯವಿಟ್ಟು ಅಲ್ಲಿಗೆ ಹೋದರೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಮ್ಯಾಕ್ಚರೆ ಕರಡಿಗಳಿವೆ, ಪಕ್ಕದಲ್ಲಿ ಹೆಜ್ಜೆನೂ ಇವೆಲ್ಲ ಕಟ್ಟಿರ್ತದೆ. ಅವಕ್ಕೆ ಏನಾದ್ರು ನಾವು ತೊಂದರೆ ಮಾಡಿದ್ರೆ ಮಾತ್ರ ಅವು ನಮ್ಮೆಲ್ಲ ಇದು ಮಾಡುತ್ತೆ. ಇಲ್ಲವ್ರು ನಮಗೇನು ಮಾಡಲ್ಲ. ಅದು ನಾವು ಎಷ್ಟೋ ಸಾರಿ ಹೋಗ್ತೀವಿ, ಎಲ್ಲರನ್ನೂ ಇದು ಮಾಡ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತೀವಿ. ಇದೇ ನನ್ನಿದು.